ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:15 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ನಿಮಿಷ ಹಾರಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ಮದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಆರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ ಇನ್ನೊಂದು ಊರಲ್ಲಿ, ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ಆಗ್ತೀನಿ. ಫ್ರೆಂಡ್ಸ್, ಇದು ಮಕ್ಷಿಯಲ್ಲಿ ಪಟ್ಟ ಅಕ್ಕಿನ ಹಾರಿಸ್ತಾ ಇರೋದು. ಅಕ್ಕಿ ಇದು ರೆಡಿಯಾಗೆ ಏನಂದರೆ ಬಾಲ ಎಲ್ಲ ಕಿತ್ಕೊಟ್ಟಿದ್ದೀವಿ, ಅದಕ್ಕೆ ಅಕ್ಕಿನ ನಿಲ್ಲಿಸಿದ್ದೀವಿ ಬಾಲ ಬಂದುಬಿಡ್ಲಿ ಅಂತ. ಟ್ಯೂಬ್ಗಳು ಬಂದಿದೆ ಬಾಲ ಅಲ್ಲಿ, ಆ ಟ್ಯೂಬ್ಗಳೆಲ್ಲ ಒಂದು ಅರ್ಧ ಬಂದ ಮೇಲೆ ಬಿಡ್ತೀವಿ. ಯಾಕಂದರೆ ಇನ್ನೂ ಹೊಸ ಟ್ಯೂಬ್ ಇಲ್ಲಿ ನೋಡ್ಬೋದು, ಇಲ್ಲಿ ಇಷ್ಟು ಟ್ಯೂಬ್ ಬಂದಿದೆ. ಈ ಟೈಮಲ್ಲಿ ಬಿಟ್ಟರೆ ಅಕ್ಕಿಗೆ ನೋವಿರುತ್ತೆ, ಅದಕ್ಕೆ ಬಿಡೋಕೆ ಹೋಗ್ತಾಯಿಲ್ಲ. ಪಟ್ಟ ಇದು 4ರಿಂದ 5ನೇ ಕಲ್ಲಿ ಪಟ್ಟ. ಲೆಂತು, ಕ್ವಾಲಿಟಿ ವೈಸು, ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಬೋದು, ಸೂಪರಾಗಿರುತ್ತೆ. ಈ ಪಟ್ಟನ ಟೂರ್ನಮೆಂಟ್ಗೆ ಯಾರೇ ಆರಿಸಿ 5 ಗಂಟೆ ಮೇಲೆ ಬಿಟ್ಟರೆ ಸಾಕು, ಇಲ್ಲ 5 ಗಂಟೆನೇ ನೀವು ಟೂರ್ನಮೆಂಟ್ಗೆ ಈ ಪಟ್ಟನ ಬಿಟ್ಟರೆ ಸಾಕು. ಇದೇ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ನಮ್ಮ ಕಡೆಯಿಂದ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ಒಳ್ಳೆ ಪಟ್ಟ ಇದು, ನೀವು ಇಸ್ಕೊಂಡು ಇವಾಗ ಒಂದು 10 ದಿನಕ್ಕೆಲ್ಲ ಈ ಪಟ್ಟನ ಹಾರಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಬೋದು. ಕ್ವಾಲಿಟಿ ವೈಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ಸೂಪರಾಗಿರುತ್ತೆ. ಇನ್ನು ಇದು ಬೋಟ್ ಮಾಡ್ಕೊಂಡು ಬೆಂಡ್ ಮಾಡ್ಕೊಂಡು ಆಡ್ತಾರೆ ಅಕ್ಕಿ. ಇದು ಬಾಜಿ ಹತ್ತಿದಂಗೆ ಪಟ್ಟ ಅದು ಟೈಮಿಂಗು ಚೇಂಜ್ ಆಗುತ್ತೆ, ಟೈಮಿಂಗು ಲಾಂಗ್ ಆಗುತ್ತೆ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 2,500 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಮಕ್ಷಿಯಲ್ಲಿ ಪಟ್ಟ ತೋರಿಸ್ದೆ, ಬಾಲ ಎಲ್ಲ ಕಿತ್ಕೊಟ್ಟಿದ್ದೀವಿ ನೋಡ್ಬೋದು. ಇಲ್ಲಿ ಟ್ಯೂಬ್ ಎಲ್ಲ ಬರ್ತಾ ಇದೆ, ತಿರಿ ಎಲ್ಲ ಫುಲ್ ಇದೆ. ಇಲ್ಲಿ ನೋಡ್ಬೋದು ಲಾಲ್ ಕಟ್ಟು ಸಖತ್ತಾಗಿದೆ. 6ರಿಂದ 7ನೇ ಕಲ್ಲಿ ಪಟ್ಟ ಇದು. 2 ಸೈಡು ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ. ಚಡಿ ಶೇಪಲ್ಲಿರುತ್ತೆ, ಅಗ್ಲ ಎದೆ ಇರುತ್ತೆ. ನೋಡ್ಬೋದು ನನ್ನ ಕೈಗೂ ಎದೆಗೂ ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡಿ, ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡ್ ಇದೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಲೈಟಾಗಿ ಏನು ಪಿಂಕಿಶ್ ಅನಾರಿ ಇದೆ, ಅದೆಲ್ಲ ಪಟ್ಟ ಅದು ಅನಾರಿ ಬಂದ್ಬಿಟ್ಟು ಆಡಿಸ್ತಾ ಇರೋದಕ್ಕೆ ಹಂಗೆ ಅನಾರಿಗಳು ಲೈಟಾಗಿರುತ್ತೆ. ವಯಸ್ಸಾಗ್ತಿರಂಗೆ ಕಪ್ಪು ಒಡಕಲ್ಗೆ ಟರ್ನ್ ಆಗುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು, ಹಿಂಗೆ ತುಂಬ ಮಾಡ್ತಾರತ್ತೆ. ಕಾರ್ಬನ್ ಶೇಡ್ ಪಕ್ಕದಲ್ಲಿ ಒಂದು ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಏನಿದೆ ಅದನ್ನ ನೋಡ್ಕೊಳ್ಳಿ. ಅದು ಇನ್ನೂ ವಯಸ್ಸಾಗ್ತಿರಂಗೆ ಕ್ರ್ಯಾಕ್ಸು ಒಡಕ್ಲು ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಇನ್ನು 5ರಿಂದ 6ನೇ ಕಲ್ಲಿ ಪಟ್ಟ ಇದು. ಇವಾಗಲೇ ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ. ವಯಸ್ಸಾಗ್ತಿರಂಗೆ ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ. ಒಳ್ಳೆ ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು, ಎರಡೂ ಈ ಪಟ್ಟಲ್ಲಿ ತುಂಬ ಚೆನ್ನಾಗಿದೆ. ರಿಂಗ್ ನಂಬರ್ 2606. ಇದು ಧೂಮಲ್ಲಿ ಗಂಡು ಪಟ್ಟ. ಆಲ್ಮೋಸ್ಟ್ ಒಂದು 4 ಗರಿ 5ನೇ ಗರಿ ಪಟ್ಟ ಇದು. 4 ಕಲ್ಲಿ 5ನೇ ಕಲ್ಲಿ ಪಟ್ಟ. ಹಕ್ಕಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಕೊಳ್ಳಿ, ಸಕ್ಕ ಚಡಿಯಾಗಿ ನಿಂತ್ಕೊಳ್ಳುತ್ತೆ. ಇವಾಗಲೇ ನೋಡ್ಬೋದು ಫುಲ್ಲು ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ, ಚಡಿಯಾಗಿ ನಿಂತ್ಕೊಳ್ಳುತ್ತೆ. ಆಲ್ಮೋಸ್ಟ್ ಇದು ಇವಾಗ ಆಡ್ತಾರೋ ಟೈಮ್ ಬಂದ್ಬಿಟ್ಟು 2-2.5 ಗಂಟೆ ಹಿಂಗೆ ಆಡ್ತಾಯಿದೆ. ಇನ್ನು ಅಕ್ಕಿಗೆ ಫುಲ್ಲು ಬಾಜಿ ಹತ್ತಿಲ್ಲ, ಸುಮ್ಮನೆ ಬೋಟ್ ಮಾಡ್ಕೊಂಡು ಬೆಂಡ್ ಮಾಡ್ಕೊಂಡು ಆಡ್ತಾರೆ ಅಕ್ಕಿ. ಬಾಜಿ ಎತ್ತಿದಂಗೆ ಟೈಮಿಂಗು ಜಾಸ್ತಿ ಆಗುತ್ತೆ, ಆಟನೂ ದೂರಪರನೂ ಸಕ್ಕ ತೊಗೋದು ಬರೋದು ಸ್ಟಾರ್ಟ್ ಮಾಡುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಇದು ಒಂದು 5 ನಿಮಿಷ 10 ನಿಮಿಷ ಸುಮ್ಮನೆ ಹಿಂಗೆ ಮನೆ ಸುತ್ತಾನೆ ಅಕ್ಕಿ ದೂರಪರ ಹೋಗ್ಬಿಟ್ಟು ಬರುತ್ತೆ, ಜಾಸ್ತಿ ದೂರ ಹೋಗ್ತಾಯಿಲ್ಲ. 2-2.5 ಅವರ್ ಡೈಲಿ ಆಡಿಸ್ಕೊಂಬರ್ತಾಯಿದ್ದೀವಿ. ಕ್ವಾಲಿಟಿ ವೈಸ್ ನೋಡ್ಬೋದು ಸಖತ್ತಾಗಿರುತ್ತೆ. ಬಣ್ಣನೂ ಅಷ್ಟೇ ಫುಲ್ಲು ಧೂಮ ಬಣ್ಣ. ಬಿಡ್ಕೊಳ್ಳೋರ್ಗೆ ಈ ವರ್ಷ ಟೂರ್ನಮೆಂಟ್ಗೆ ಒಂದು ಟಾಪ್ ಕ್ವಾಲಿಟಿ ಅಕ್ಕಿ ಆಗುತ್ತೆ. ಈ ಅಕ್ಕಿನ ಯಾರೇ 5 ಗಂಟೆ ಮೇಲೆ ಟೂರ್ನಮೆಂಟ್ಗೆ ಹಾರಿಸಿದ್ರೂ ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ಟೂರ್ನಮೆಂಟ್ಗೆ 5 ಗಂಟೆ ಹಾರಿಸ್ದವ್ರಿಗೆ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಬಿಡ್ಕೊಳ್ಳೋರ್ಗೊತ್ತು ಒಳ್ಳೆ ಅಕ್ಕಿ ಆಗುತ್ತೆ. ಈ ಸತಿ ಸೀಸನ್ಗೆ ಒಂದು ಒಳ್ಳೆ ಲಾಂಗ್ ಟೈಮು ಈ ಪಟ್ಟನ ಬಿಡ್ಕೊಬೋದು. ಕ್ವಾಲಿಟಿನೂ ನೋಡ್ಬೋದು, ಬಣ್ಣನೂ ನೋಡ್ಬೋದು, ಒಳ್ಳೆ ಧೂಮ ಬಣ್ಣ ಇದೆ. ನಿಂತ್ಕೊಳ್ಳೋ ಶೇಪೇ ನೋಡ್ಬೋದು, ಸಖತ್ತು ಚಡಿಯಾಗಿ ನಿಂತ್ಕೊಳ್ಳುತ್ತೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಧೂಮ ಪಟ್ಟ ತೋರಿಸ್ತೆ. ಸಿಂಗಲ್ ಟೈಲ್ ಚಡಿ ಬಾಲ ಹಂಗೆ ಇಟ್ಕೊಳ್ಳುತ್ತೆ. ಶುಕ್ತಿರಿ ಉದ್ದಾತಿರಿ ಇಲ್ಲಿ ನೋಡ್ಬೋದು 4ನೇ ಕಲ್ಲಿ ಪಟ್ಟ ಇದು. ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿದೆ. 2 ಸೈಡೂ ತಿರಿ ಫುಲ್ ಇದೆ. ಟೂರ್ನಮೆಂಟ್ಗೆ ಆರಿಸೋರಿಗೆ ತುಂಬ ಒಳ್ಳೆ ಪಟ್ಟ ಆಗುತ್ತೆ. 5 ಗಂಟೆ ಆರಿಸಿ ಟೂರ್ನಮೆಂಟ್ಗೆ ಸಾಕು. ನಮ್ಮ ಕಡೆಯಿಂದ ಗಿಫ್ಟಾಗಿ ಇದೇ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕೆ ಇನ್ನೊಂದು ಪಟ್ಟನ ಕೊಡ್ತೀವಿ.
ಲೆಂತ್ ವೈಸು ನೋಡ್ಬೋದು ಚೆನ್ನಾಗಿರುತ್ತೆ, ಚಡಿ ಶೇಪಲ್ಲಿರುತ್ತೆ, ಅಗ್ಲ ಎದೆ ಇರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು ನೋಡ್ಬೋದು ಹಿಂಗೆ ಸಖತ್ ಅಗ್ಲ ಎತ್ತಿಟ್ಕೊಂಡಿರುತ್ತೆ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡು ಡಾರ್ಕ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಸಖತ್ ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ. ಅನಾರಿ ಅನ್ನೋದು ತುಂಬ ಲೈಟಾಗಿ ಪಿಂಕಿಶ್ ಅನಾರಿ ಇರುತ್ತೆ. ಪಟ್ಟ ದೊಡ್ಡಕ್ಕೆ ಆಗ್ತಾ ಇರೋಂಗೆ ಆ ಪಿಂಕಿಶ್ ಅನಾರಿ ಎಲ್ಲ ಹೋಗ್ಬಿಟ್ಟು ಶುದ್ಧ ಕಣ್ಣಿಗೆ ಟರ್ನ್ ಆಗುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು ಸೂಪರಾಗಿ ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ, ಹಾರಿಸ್ಕೊಳ್ಳೋ ಕಣ್ಣು ತುಂಬ ಚೆನ್ನಾಗಿದೆ ಈ ಪಟ್ಟ ಅಲ್ಲಿ. ರಿಂಗ್ ನಂಬರ್ 2618. ಇದು ಮಕ್ಷಿಯಲ್ಲಿ ತಿರಾವಲ್ ಗಂಡು, 7 ಗಂಟೆ ಚಿಲ್ಲರೆ ಹಾರಿರೋ ಗಂಡಿದು. ಬಾಜಿ ಬಂದ್ಬಿಟ್ಟು 6, 8 ಹಿಂಗೆ ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 30 ನಿಮಿಷ 35 ನಿಮಿಷ ಹಿಂಗೆ ಪಲ್ಲ ಹೋಗೋದು. ಹಕ್ಕಿ ಬ್ರೀಡಿಂಗ್ ಪರ್ಪಸ್ಗೆ ತುಂಬ ಒಳ್ಳೆ ಹಕ್ಕಿ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. 2 ದಸ್ತದ ಗಂಡಿದು. ಏನಂದರೆ ಓದ್ಸತಿ ಜೊತೆನೇ ಹಾಕಿದ್ದೆ, ತುಂಬ ಜನ ಸಿಂಗಲ್ ಅಕ್ಕಿ ಬೇಕು ಅಂತ ಕೇಳೋರು, ಅದಕ್ಕೇ ಜೊತೆ ಹೊಡೆದ್ಬಿಟ್ಟು ಸಿಂಗಲ್ ಅಕ್ಕಿದ್ದು ವಿಡಿಯೋ ಮಾಡ್ತಾಯಿದ್ದೀನಿ. ಗಂಡು ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಬೋದು. ಸೂಪರಾಗಿರುತ್ತೆ. ರೆಕ್ಕೆ ಎಲ್ಲ ಹೊಡೆದಿದ್ದೀವಿ. ಇದಕ್ಕೆ ಮ್ಯಾಚ್ ಮಾಡ್ಕೊಬೇಕಂದ್ರೆ ಮಕ್ಷಿಗಳು, ಮಕ್ಷಿ ತಿರಾವಲ್ಲು, ತಾಮ್ರಾಲ್ ತಿರಾವಲ್ಲು, ಸಬ್ಜಾ ತಿರಾವಲ್ಲು, ರೇಗ್ದಾರ್ ತಿರಾವಲ್ಲು, ಭೂಮಾ ತಿರಾವಲ್ಲು, ಇಂಥ ಬಣ್ಣಗಳು ಯಾವ್ದು ಬೇಕಾದ್ರೂ ಹಾಕ್ಬೋದು. ತಿರಾವಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಪಟ್ಟಗಳಲ್ಲಿ ತಿರಾವಲ್ಗಳು ಬರುತ್ತೆ. ಹೆಣ್ಣುಗಳಿಗೆ ತಿರಾವಲ್ ಆದ್ರೂ ಪರವಾಗಿಲ್ಲ, ಪಟ್ಟಗಳು ತಿರಾವಲ್ ಬರುತ್ತೆ. ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಸಿಂಗಲ್ ಅಕ್ಕಿಗಳು ತುಂಬ ಜನ ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಸಿಂಗಲ್ ಅಕ್ಕಿಗಳ್ದೇ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 2,500 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳಬೇಡಿ, ಹೆಚ್ಚು ಕಮ್ಮಿ ಕೊಡೋದು ಇಲ್ಲ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಮಕ್ಷಿ ತಿರಾವಲ್ ಗಂಡು 2,500 ರೂಪಾಯಿ ಕೊಟ್ಬಿಡ್ತೀನಿ. ಫ್ರೆಂಡ್ಸ್, ಈಗೇನು ಜಸ್ಟ್ ಮಕ್ಷಿ ಹೇಳ್ತಿರೋ ಗಂಟು ತೋರಿಸ್ತೆ. ಬಾಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ. ಚುಟ್ಟಿರಿ, ಉದ್ದಾತಿರಿ, ತಿರಿ ಎಲ್ಲ ಹೊಡೆದಿದ್ದೀವಿ. ವೈಬ್ರೇಷನ್ನು ಸೂಪರಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ. ಆಲ್ಮೋಸ್ಟ್ ಒಂದು 8ರಿಂದ 10 ಗರಿ ಇದಕ್ಕೆ ಬಿಳೆ ರೆಕ್ಕೆಗಳು ಬರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು ಸಖತ್ತಾಗಿರುತ್ತೆ. ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು ಸೂಪರ್ ಕ್ವಾಲಿಟಿಲಿರುತ್ತೆ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಕೊಳ್ಳಿ, ಹರಡ್ಕೊಂಡಿರುತ್ತೆ. ಅದಾಗಿದ ತಕ್ಷಣವೇ ಕ್ರ್ಯಾಕ್ಸು, ಒಡಕ್ಲನ್ನೋದು ಏನು ಕಣ್ಣು ಪೂರ್ತಿ ಸ್ಟಾರ್ಟ್ ಆಗಿದೆ. ವಯಸ್ಸಾಗ್ತಾರಂಗೆ ಅವೆಲ್ಲ ತುಂಬ ಕಪ್ಪುಗೆ ಟರ್ನ್ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಕಣ್ಣಲ್ಲಿ ನೋಡ್ಬೋದು ಮೂಮೆಂಟ್ಸು, ಆ ವೈಬ್ರೇಷನ್, ರೊಟೇಷನ್ನು ನಿಲ್ಲಿಸೋದೇ ಇಲ್ಲ, ಹಿಂಗೆ ಮಾಡ್ತಾನೇ ಇರುತ್ತೆ. ಇಟ್ಕೊಂಡಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿದೆ. ನೀವು ಮ್ಯಾಚ್ ಮಾಡಬೇಕಾದ್ರೆ ಪ್ಲೇನ್ ಐಸ್ ಹಾಕೊಂಡ್ರೂ ಸಾಕು, ಇಲ್ಲ ಗೋಲ್ಡ್ ಶೇಡ್ ಐಸಲ್ಲಿ ಹಾಕೊಂಡ್ರೂ ಸಾಕು. ಪಟ್ಟ ಕ್ವಾಲಿಟೀಸು ತುಂಬ ಒಳ್ಳೆ ಕ್ವಾಲಿಟೀಸ್ ಬರುತ್ತೆ. ಒಳ್ಳೆ ಲಾಂಗ್ ಟೈಮ್ ಬಿಡ್ಬೋದು. ಪಟ್ಟಗಳನ್ನ ಕ್ವಾಲಿಟಿ ಮ್ಯಾಚ್ ಮಾಡೋದು ತುಂಬ ಈಸಿಯಾಗಿರುತ್ತೆ. ರಿಂಗ್ ನಂಬರ್ 2661. ಫ್ರೆಂಡ್ಸ್, ಇದು ಆನೇಕಲ್ ರೇಗ್ದಾರಲ್ಲಿ ಗಂಡು. ತುಂಬ ಒಳ್ಳೆ ಕ್ವಾಲಿಟಿ ಗಂಡಿದು. ಇದೇ ಗಂಡು 6 ಗಂಟೆ 6:15 ಗಂಟೆ ಹಿಂಗೆ ಆಡಿದಿದ್ದು ಗಂಡು. ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಒಳ್ಳೆ ಬ್ರೀಡರೇಷನ್ ಬಂತು ಅಂತ ಹಾರಿಸೋದನ್ನ ನಾವು ನಿಲ್ಲಿಸ್ಬಿಟ್ರಿ. ಸಿಕ್ಕಾಪಟ್ಟೆ ರಾಕೆಟ್ ಬಾಜಿ. ಒಂದೊಂದು ಬಾಜಿಗೂ ಹಾಕಿ ಒಂದೊಂದು ಏಟ್ಗೂ 10ರಿಂದ 15 ಅಡಿ ಮೇಲಾಗ್ಬಿಡುತ್ತೆ. ಪಲ್ಲ ಬಂದ್ಬಿಟ್ಟು 30 ನಿಮಿಷ 35 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ಆಡೋ ಆಟ ಮಾತ್ರ ಸಖತ್ತಾಗಿರುತ್ತೆ. ಬಿಸಿಲಿಗೂ ಒಳ್ಳೆ ಆಟ ಆಡೋದು, ಗಾಳಿ ಜೋರಾಗಿದ್ದಾಗಲೂ ಒಳ್ಳೆ ಆಟ ಆಡೋದು. ಮೇಯ್ನು ಕಣ್ಣಲ್ಲಿ ಕ್ವಾಲಿಟೀಸ್ ಬಂದ್ಬಿಟ್ಟು ಹೆವಿ ಬ್ರೀಡರೇಷನ್ಗೆ ಟರ್ನ್ ಆಗ್ತಿದೆ. ಅದಕ್ಕೋಸ್ಕರ ಹಕ್ಕಿನ ಆಡ್ಸೋದು ನಿಲ್ಲಿಸ್ಬಿಟ್ಟಿದ್ದೀವಿ. ಇದನ್ನ ರೆಕ್ಕೆ ಆಲ್ಮೋಸ್ಟು ಒಂದು 2-3 ರೆಕ್ಕೆ ಕಿತ್ಕೊಡ್ಬೇಕು. ಮಿಕ್ಕಿದೆಲ್ಲ ಹೊಸ ರೆಕ್ಕೆ ಬಂದಿದೆ. ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿರುತ್ತೆ.
ಇನ್ನು ಇದು 2-2.5 ವರ್ಷದ ಗಂಡಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 2,500 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ಸಖತ್ತಾಗಿ ಬಂದಿದೆ. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಬೋದು. ಫುಲ್ಲು ಚಡಿಯಾಗಿರುತ್ತೆ, ಅಗ್ಲ ಎದೆ ಇರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ತುಂಬ ಒಳ್ಳೆ ಕ್ವಾಲಿಟಿ ಇರುತ್ತೆ. ಇದು ನೋಡ್ಬೋದು, ಇಲ್ಲಿ ಚಡಿ ಅಂದರೆ ಚಡಿಯಾಗಿ ನಿಂತ್ಕೊಳ್ಳುತ್ತೆ ಹಕ್ಕಿ. ಇದು ಆನೆಕಲ್ ರೇಗ್ದಾರಲ್ಲಿ ಗಂಡು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಆನೆಕಲ್ ರೇಗ್ದಾರಲ್ಲಿ ಗಂಡು ತೋರಿಸ್ತೆ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ ತಿರಿ ಉದಾತಿರಿ, ಇಲ್ಲೊಂದು ತಿರಿ ಉದುರಿರೋದು ಬರ್ತಾ ಇದೆ. ವೈಬ್ರೇಷನ್ ಅನ್ನೋದು ಹೆವಿ ಇರುತ್ತೆ, ಯಾಕಂದರೆ ಇದರಲ್ಲಿ ಗೇಟ್ಲಿ ಸರ್ಕ್ಲಿ ತುಂಬ ಜಾಸ್ತಿ ಇದೆ. ಇಲ್ಲಿ ನೋಡ್ಬೋದು ವೈಬ್ರೇಷನ್ ಹೆವಿ ಇರುತ್ತೆ. ಲಾಲ್ ಕಟ್ಟು ನೋಡ್ಬೋದು ಚೆನ್ನಾಗಿರುತ್ತೆ. 2 ಸೈಡು ನೋಡ್ಬೋದು ತಿರಿಗಳೆಲ್ಲ. ಇಲ್ಲೊಂದು ಉದುರಿದೆ, ಇಲ್ಲೊಂದು ಉದುರಿ ಬರ್ತಾಯಿದೆ, ಇಲ್ಲೊಂದು ಉದುರಿ ಬರ್ತಾಯಿದೆ. ಹಕ್ಕಿನ ಬೇಕಾದ್ರೆ ನೀವು ರೆಡಿ ಮಾಡ್ಕೊಂಡು ಆಡಿಸ್ಕೊಬೋದು. ಕೆಂಪು ಛಾಯನೂ ನೋಡ್ಬೋದು, ಇಲ್ಲಿ ಕೆಂಪು ಛಾಯನೂ ಚೆನ್ನಾಗಿದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ಸೂಪರಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಅಂದರೆ ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಪುತ್ಲಿಕ್ಕಿಂತ ಅಗ್ಲ ಇರುತ್ತೆ ಕಾರ್ಬನ್ ಶೇಡು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಆಮೇಲೆ ಲೈಟಾಗಿ ಏನು ಪಿಂಕಿಶ್ ಅನ್ನೋರು ಇದೆ. ಇವೆಲ್ಲ ವಯಸ್ಸಾಗ್ತಿರ್ಗೇ ಕಪ್ಪು ಒಳಕ್ಕೆ ಟರ್ನ್ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಹಿಂಗೆ ಕಣ್ಣಲ್ಲಿ ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿ ಇದೆ. ಹಾರಿಸ್ಕೊಳ್ಳೋ ಕಣ್ಣು ಸೂಪರಾಗಿರುತ್ತೆ. ಜಾತಿ ಮಾಡ್ಕೊಳ್ಳೋಕ್ಕೂ ಆಗುತ್ತೆ, ಹಾರಿಸ್ಕೊಳ್ಳೋಕ್ಕೂ ಆಗುತ್ತೆ. ಕ್ವಾಲಿಟಿ ವೈಸ್ ಅಂತೂ ಟಾಪ್ ಕ್ವಾಲಿಟಿಲಿದೆ. ರಿಂಗ್ ನಂಬರ್ 2670. ಫ್ರೆಂಡ್ಸ್, ಇದು ನಮ್ಮ ಮನೇಲಿಂದು HMTಗಳಲ್ಲಿ ಗಂಡು. ಏನಂದರೆ ಈ ಗಂಡು ಬಾಜಿ ಮಾಡಿದಾಗ ರೆಕ್ಕೆನ ನೋಡ್ಬೋದು ಎಳ್ಕೊಂಬಿಟ್ಟಿದೆ ಒಂದು ಸೈಡು. 5-5:15 ಗಂಟೆ ಹಿಂಗೆ ಆಡೋದು. ಬಾಜಿಗಳು ಜಾಸ್ತಿ ಆಗೋಯ್ತಿದ್ದಲ್ಲಿ. ಒಂದೊಂದು ಸತಿಗೂ 25 ಬಾಜಿ 30 ಬಾಜಿ ಹಿಂಗೆ ಹೊಡಿತಿತ್ತು. ಆಮೇಲೆ ರೆಕ್ಕೆ ಎಳ್ಕೊಂಬಿಟ್ಟಿದೆ. ಈ ಅಕ್ಕಿನ ಆಡಿಸ್ಕೊಳಕ್ಕಾಗಲ್ಲ. ಆದರೆ ಕ್ವಾಲಿಟಿ ವೈಸು ಸಖತ್ತಾಗಿ ಬಂದಿದೆ. ಗುಂಡು ತಲೆ, ಗಿಡ್ಡಿ ಚೊಂಚಿರುತ್ತೆ. ಕಾಲುಗಳು ನೋಡ್ಬೋದು, ಗಿಡ್ಡಿ ಕಾಲಿರುತ್ತೆ. ಲೆಂತಲ್ಲೂ ಅಷ್ಟೇ ಸೈಜು ತುಂಬ ಉದ್ದನೂ ಇರಲ್ಲ, ತುಂಬ ಶಾರ್ಟು ಇರಲ್ಲ. ಒಳ್ಳೆ ಕ್ವಾಲಿಟಿಯಲ್ಲಿ HMT ರೇಗ್ದಾರದಲ್ಲಿ ಮಾಡಿಸಿದ ಅಕ್ಕಿಯಾಗಿದ್ದು. ಏನಂದರೆ ಪನ್ಸಲ್ ಆಗಿದೆ, ಅದಕ್ಕೋಸ್ಕರ ಕೊಡ್ತಾ ಇರೋದು. ಪನ್ಸಲ್ ಆಗಿರೋದಕ್ಕೆ ಕಮ್ಮಿ ಬೆಲೆಗೆ ಕೊಡ್ತಾ ಇರೋದು. ಕ್ವಾಲಿಟೀಸ್ ಎಲ್ಲ ನೋಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಪಟ್ಟಾಲೇ ಹಕ್ಕಿ ಬಾಜಿ ಮಾಡಬೇಕಾದ್ರೆ ರೆಕ್ಕೆ ಹೇಳ್ಕೊಂಡಿದ್ದು. ಹಾರಿಸ್ಕೊಳಕ್ಕಾಗಲ್ಲ, ರೆಕ್ಕೆ ಎಲ್ಲ ಫುಲ್ ಇದೆ, ಹಾರಿಸ್ಕೊಳಕ್ಕಾಗಲ್ಲ. ಯಾಕಂದರೆ ಆ ಪನ್ಸಲ್ ಆದಮೇಲೆ ಹಕ್ಕಿಗಳು ಆ ನೋವಿಗೆ ಆಡೋಕ್ಕೆ ಹೋಗಲ್ಲ. ಕ್ವಾಲಿಟಿ ವೈಸ್ ಅಂತೂ ಸೂಪರಾಗಿರುತ್ತೆ. ಬ್ರೀಡಿಂಗ್ ಪರ್ಪಸ್ಗಂತೂ ತುಂಬ ಒಳ್ಳೆ ಗಂಡು. ಮತ್ತು ಲೈನು ಅಷ್ಟೇ HMT ಲೈನಲ್ಲಿ ಮಾಡಿಸಿರೋ ಹಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಬ್ರೀಡಿಂಗ್ ಪರ್ಪಸ್ಗೆ ಮಾತ್ರ ಈ ಹಕ್ಕಿನ ಇಸ್ಕೊಳ್ಳಿ, ಯಾಕಂದರೆ ತುಂಬ ಒಳ್ಳೆ ಕ್ವಾಲಿಟಿದಿದೆ. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಬೋದು, ಸೂಪರ್ ಕ್ವಾಲಿಟಿ ಇರುತ್ತೆ. HMT ರೇಗ್ದಾರಲ್ಲಿ ಗಂಡು. ಫ್ರೆಂಡ್ಸ್, ಇವಾಗೇನು ಜಸ್ಟ್ HMT ರೇಗ್ದಾರಲ್ಲಿ ಗಂಡು ತೋರಿಸ್ತೆ. ಬಾಲ ಶೇಪ್ ನೋಡ್ಕೊಳ್ಳಿ, ಯು ಶೇಪ್ ಬಾಲ ಬರುತ್ತೆ. ಬಾಲನ ನೋಡ್ಬೋದು ಹೆಂಗೆ ಚಡಿಯಾಗಿ ಎತ್ತಿಟ್ಕೊಳ್ಳುತ್ತೆ ಅಂತ. ಚುಪ್ತಿರಿ, ಉದ್ದಾತಿರಿ, ಲಾಲ್ ಕಟ್ಟು ನೋಡ್ಬೋದು, ಸಖತ್ತಾಗಿರುತ್ತೆ. ವೈಬ್ರೇಷನ್ ಅನ್ನೋದು ಮೀಡಿಯಮ್ ವೈಬ್ರೇಷನ್ನು. ರೇಕ್ಗಳು ನೋಡ್ಬೋದು, ಸೂಪರಾಗಿದೆ ರೇಕ್ಗಳೆಲ್ಲ. 2 ಸೈಡು ಫುಲ್ ತಿರಿ ಇದೆ. ಆದರೆ ಏನಂದರೆ ಪನ್ಸಲ್ ಆಗಿದೆ, ಹಕ್ಕಿನ ಆಡಿಸ್ಕೊಳಕ್ಕಾಗಲ್ಲ. ಲೆಂತ್ ವೈಸು ನೋಡ್ಬೋದು, ಚಡಿಯಾಗಿರುತ್ತೆ. ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು ನೋಡ್ಬೋದು, ಗಿಡ್ಡಿ ಚೊಂಚಿರುತ್ತೆ. ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. HMTಗಳದ್ದು ಮೇಯ್ನ್ ಕಣ್ಣಲ್ಲಿ ಕ್ವಾಲಿಟೀಸ್ ಬಿಟ್ಕೊಡಲ್ಲ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹರ್ಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ.
ವೈಬ್ರೇಷನು, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ ತುಂಬ ಮಾಡ್ತಾ ಇರುತ್ತೆ. ಇನ್ನೂ ವಯಸ್ಸಾಗ್ತಿರಂಗೆ ಈ ಕಣ್ಣಲ್ಲಿ ಕ್ವಾಲಿಟೀಸು ಸಿಕ್ಕಾಪಟ್ಟೆ ಚೇಂಜಸ್ ಬರುತ್ತೆ. ಜಾತಿ ಮಾಡ್ಕೊಳ್ಳೋರ್ಗಂತೂ ಟಾಪ್ ಕ್ವಾಲಿಟಿ ಗಂಡಾಗತ್ತೆ. ರಿಂಗ್ ನಂಬರ್ 1741. ಫ್ರೆಂಡ್ಸ್, 3ನೇ ಪಟ್ಟಿ ಎಡೆನೂರು ಸಬ್ಜಾಲಿ ತುಂಬ ಜನ ಹಕ್ಕಿಗಳು ಕೇಳ್ತಾ ಇರ್ತೀರ. ಇವತ್ತು ಕಮ್ಮಿ ಬೆಲೆ ಕೊಡೋಣ ಅಂದ್ಬಿಟ್ಟು ಇವತ್ತು ನೋಡಿರ್ಬೋದು ಈ ವಿಡಿಯೋಲ್ಲಿ ಎಲ್ಲ ಕಮ್ಮಿ ಬೆಲೆಗೆ ಕೊಡ್ತಾಯಿದ್ದೀನಿ. 3ನೇ ಪಟ್ಟಿನೂ ನೋಡ್ಬೋದು. 2 ಸೈಡೂ ಸೂಪರಾಗಿರುತ್ತೆ. ಎಡೆನೂರು ಸಬ್ಜಾಲಿ ಮಾಡಿಸಿರೋ ಗಂಡಿದು. ಆಲ್ಮೋಸ್ಟ್ ಇದು 4 ದಸ್ತದ ಗಂಡು. ಜಾತಿ ಮಾಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ಹಾರಿಸ್ಕೊಬೇಕಂದ್ರೂ ಅಷ್ಟೇ ಆರಾಮಾಗಿ ಆಡಿಸ್ಕೊಬೋದು. ಇದೇ ಗಂಡು ಆಡಿರೋ ಟೈಮ್ ಬಂದ್ಬಿಟ್ಟು 5:15 ಗಂಟೆಯಿಂದ 6 ಗಂಟೆ ಚಿಲ್ಲರೆ ಆಡಿರೋ ಗಂಡಿದು. ಬಾಜಿ ಬಂದ್ಬಿಟ್ಟು ಈ ಗಂಡಲ್ಲಿ 3-4 ಬಾಜಿ. ಪಲ್ಲ ಬಂದ್ಬಿಟ್ಟು 15ರಿಂದ 20 ನಿಮಿಷ ಪಲ್ಲ ಹೋಗುತ್ತೆ. ಒಂದೊಂದು ಏಟ್ಗೂ ಅಕ್ಕಿ 10ರಿಂದ 15 ಅಡಿ ಮೇಲಾಗ್ಬಿಡುತ್ತೆ. ಸರ್ಕ್ನಿ, ಗೇಟ್ಲಿ, ಬಾಜಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಸೂಪರಾಗಿರುತ್ತೆ. ತುಂಬ ಜನ ಎಡೆನೂರು ಸಬ್ಜಾಲಿ 3ನೇ ಪಟ್ಟಿ ಎದ್ದು ಕಾಣೋ ಗಂಡುಗಳು ಬೇಕು ಅಂತ ಕೇಳ್ತಾ ಇರ್ತಾರೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಎಡೆನೂರು ಸಬ್ಜಾ ಗಂಡನ್ನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು 2 ಸಖತ್ತಾಗಿರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಫಸ್ಟು ಹಕ್ಕಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಬೋದು. ಸೂಪರಾಗಿರುತ್ತೆ. ಚಡಿ ಶೇಪಲ್ಲಿರುತ್ತೆ. ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಕಾಲು ನೋಡ್ಬೋದು, ಗಿಡ್ಡಿ ಕಾಲು ಬರುತ್ತೆ. ಎಡೆನೂರು ಸಬ್ಜಾ ಅಲ್ಲಿ ಗಂಡಕ್ಕಿ. ಫ್ರೆಂಡ್ಸ್, ಈಗೇನು ಜಸ್ಟ್ ಎಡೆನೂರು ಸಬ್ಜಾ ಗಂಡು ತೋರಿಸ್ತೆ. ಚಡಿ ಬಾಲ, ಬಿಳೆ ದಬ್ಬೆನೂ ನೋಡ್ಬೋದು. ಚೆನ್ನಾಗಿರುತ್ತೆ. ಚುಪ್ ತಿರಿ, ಉದ್ದಾ ತಿರಿ ಇಲ್ಲಿ ನೋಡ್ಬೋದು. ಇಲ್ಲಿ ತಿರಿ ಎಲ್ಲ ಫುಲ್ ಇದೆ. 2 ಸೈಡು ತಿರಿ ಫುಲ್ ಇದೆ. ಎಡೆನೂರು ಸಬ್ಜಾ ಅದು ಹೇಳಿದೆ ಆವಾಗಲೇ. 3ನೇ ಪಟ್ಟಿ ನೋಡ್ಬೋದು. ಹಿಂಗೆ 3ನೇ ಪಟ್ಟಿ ಸಖತ್ತಾಗಿರುತ್ತೆ. 2 ಸೈಡು ನೋಡ್ಬೋದು. 3ನೇ ಪಟ್ಟಿ ಡಾರ್ಕ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ 3ನೇ ಪಟ್ಟಿ ಡಾರ್ಕ್ ಆಗಿರುತ್ತೆ. ಲೆಂತ್ ವೈಸು ಚೆನ್ನಾಗಿರುತ್ತೆ. ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ದಪ್ಪ ಹಡ್ಕೊಂಡಿರುತ್ತೆ. ಅದಾಗಿದ ತಕ್ಷಣ ಕಣ್ಣು ಪೂರ್ತಿ ನೋಡ್ಬೋದು. ಲೈಟಾಗಿ ಏನು ಕ್ರ್ಯಾಕ್ಸ್ ಹೊಡ್ಕಲು ಸ್ಟಾರ್ಟ್ ಆಗಿದೆ. ಅದು ಇನ್ನೂ ವಯಸ್ಸಾಗ್ತಾರಂಗೆ ಹೌದು ತುಂಬ ಜಾಸ್ತಿ ಆಗುತ್ತೆ. ಔಟ್ರಿನ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಏನಂದರೆ ನಾನು ಸಂಜೆ ವೀಡಿಯೋ ಮಾಡ್ತಾಯಿರೋದು, ಅದರಿಂದ ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಅಷ್ಟು ಎದ್ದು ಕಾಣಲ್ಲ. ಸಂಜೆ ಒಂಥರ ಬಿಸಿಲು ಇರಲ್ಲ, ಲೈಟಿಂಗು ಸರಿಗಿರಲ್ಲ. ಅದಕ್ಕೋಸ್ಕರ ಕಣ್ಣಿನ ಕ್ವಾಲಿಟೀಸು ಹಿಂಗೆ ಲೈಟಾಗೆ ಎತ್ಕೊಳತ್ತೆ. ನಿಮಗೆ ಬಿಸಿಲಿಗೆ ವಿಡಿಯೋ ಮಾಡಿದರೆ ತುಂಬ ಚೆನ್ನಾಗಿರೋದು ಈ ಗಂಡಿನ ಕಣ್ಣು. ರಿಂಗ್ ನಂಬರ್ 2684. ಇವತ್ತಿಂದ ಆಲ್ಮೋಸ್ಟ್ ಎಲ್ಲ ಹಕ್ಕಿಗಳು ಟಾಪ್ ಹಕ್ಕಿಗಳು ಕೊಡ್ತಾಯಿದ್ದೀನಿ. ಇದು ಕುಲ್ಮಿಯಲ್ಲಿ ರೇಗ್ದಾರ್ ಗಂಡು ಹಕ್ಕಿ ನೋಡ್ಬೋದು. ಫುಲ್ ಎಸ್ ಟೈಪ್ ಕುತ್ತಿಗೆ ಚಡಿಯಾಗಿ ನಿಂತ್ಕೊಳ್ಳೋ ಹಕ್ಕಿ ಇದು. ಆಡಿರೋ ಟೈಮ್ ಅಂದ್ಬಿಟ್ಟು 6 ಗಂಟೆಯಿಂದ 6:15 ಗಂಟೆ ಅಕ್ಕಿ ಆಡ್ತಾ ಇದ್ದಿದ್ದು. ಅಕ್ಕಿ ಬಾಜಿ ಸಿಕ್ಕಾಪತ್ತೆ ಜಾಸ್ತಿ ಮಾಡ್ಕೊಂಬಿಡ್ತು. ಅದಾದಮೇಲಿಂದ ಬಿಡೋದು ನಿಲ್ಲಿಸ್ಬಿಟ್ಟಿದ್ದೀವಿ. ಬಾಜಿ ಕಂಟ್ರೋಲ್ ಮಾಡಿ ಬಿಡ್ಕೊಳ್ಳೋರಿಗೆ ಒಂದು ಸೂಪರ್ ಕ್ವಾಲಿಟಿ ಅಕ್ಕಿ ಆಗುತ್ತೆ. ಏನಂದರೆ ಬಾಜಿ ತುಂಬ ಜಾಸ್ತಿ ಮಾಡ್ಕೊತು. ಅವಾಗಿಂದ ನಾವು ನಿಲ್ಲಿಸಿದ್ದೀವಿ. ಒಂದೊಂದು ಅಕ್ಕಿಗಳು ಏನಂದರೆ ಹಿಂಗೆ ರೆಕ್ಕೆ ಹೊಡೆದು ನಾವು ನಿಲ್ಲಿಸ್ಮೇಲೆ ಹೊಸ ಉಡಾನ್ ಸ್ಟಾರ್ಟ್ ಮಾಡಿದಾಗ ಬಾಜಿಗಳು ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ಬಿಡುತ್ತೆ. ಇಲ್ಲ ಬಾಜಿಗಳು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಅದು ಹೇಳೋಕ್ಕಾಗಲ್ಲ ಏನು ಮಾಡ್ಬೋದು ಅಂತ. ರೆಕ್ಕೆ ಕಿತ್ಕೊಟ್ಟು ರೆಕ್ಕೆ ಬಂದಮೇಲೆ ಬಿಟ್ಟ ಮೇಲೆ ಗೊತ್ತಾಗೋದು ಹಕ್ಕಿ ಏನು ಮಾಡ್ಬೋದು ಅಂತ. ಹಕ್ಕಿ ನೋಡ್ಬೋದು. ಅಗ್ಲ ಎದೆ ಇರುತ್ತೆ. ಚಡಿ ಶೇಪಲ್ಲಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಗಿಡ್ಡಿ ಕಾಲು. ಬಣ್ಣನ ನೋಡ್ಬೋದು. ಹಳೇ ಬಣ್ಣ, ಕುಲ್ಮೈ ಬಣ್ಣಗಳು ಬಂದಿದೆ. ಎಸ್ ಟೈಪ್ ಕುತ್ತಿಗೆ ನೋಡ್ಬೋದು. ಆ ಎಸ್ ಟೈಪ್ ಕುತ್ತಿಗೆನ ಹಿಂಗೆ ಬಿಡೋದೇ ಇಲ್ಲ. ಅದು ಹಂಗೆ ಹಿಡ್ಕೊಂಡೇ ನಿಂತ್ಕೊಳ್ಳುತ್ತೆ. ಕ್ವಾಲಿಟಿ ವೈಸ್ ಅಂತೂ ಸೂಪರಾಗಿದೆ. 6-6:15 ಗಂಟೆ ಆಡ್ತಾಯಿದ್ದಿದ್ದು ಅಕ್ಕಿ ಇದು. ಬಾಜಿ ಜಾಸ್ತಿ ಆದಮೇಲಿಂದ ನಾವು ಬಿಡೋದು ನಿಲ್ಲಿಸಿರೋದು. ಇವಾಗ ನೀವು ರೆಕ್ಕೆ ಕಿತ್ಕೊಟ್ರೆ ಬಾಜಿ ಜಾಸ್ತಿನೂ ಮಾಡ್ಕೊಬೋದು, ಇಲ್ಲ ಬಾಜಿ ಫುಲ್ಲು ಕಮ್ಮಿನೂ ಮಾಡ್ಕೊಬೋದು. ಅದು ಗ್ಯಾರಂಟಿ ಹೇಳೋಕ್ಕಾಗಲ್ಲ ಏನು ಮಾಡ್ಬೋದು ಅಕ್ಕಿ ಅಂತ. ಆಕಾಶಕ್ಕೆ ಬಿಟ್ಟ ಮೇಲೆ ಗೊತ್ತಾಗೋದು. ಆದರೆ ಜಾತಿ ಮಾಡ್ಕೊಳ್ಳೋಕ್ಕೆ ಸಖತ್ತು ಒಳ್ಳೆ ಗಂಡಾಗತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ
2,500 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಮತ್ತು ತುಂಬ ಜನ ಕಮೆಂಟಲ್ಲಿ ಮೆಸೇಜ್ ಮಾಡ್ತಾ ಇರ್ತಾರೆ, ನಿಮ್ಮ ಅಕ್ಕಿಗಳು ಎಲ್ಲ ಆಡಿದೆ, 2 ವರ್ಷದ ಹಿಂದೆ ಅಕ್ಕಿಗಳು ನಿಮ್ಮ ಹತ್ರ ಆಡಿದ್ದು, ಅದಾದಮೇಲೆ ಅಕ್ಕಿಗಳು ಎಲ್ಲೂ ಆಡೇ ಇಲ್ವ ಅಂತ. ಹೋದ ವರ್ಷವೂ ತುಂಬ ಕಡೆ ಆಡಿದೆ ನಮ್ಮ ಹತ್ರ ಅಕ್ಕಿಗಳು. ಆ ವಿಡಿಯೋಗಳು ನಾನು ಇನ್ನೂ ಹಾಕಿಲ್ಲ, ಇನ್ನೂ ಒಂದು ಸ್ವಲ್ಪ ಅಕ್ಕಿಗಳು ಅವ್ರಿಗೆ ಗಿಫ್ಟ್ ಕೊಡಬೇಕು. ಪಟ್ಟಗಳು ರೆಡಿ ಆಗಲಿ ಅಂದ್ಬಿಟ್ಟು ಕಾಯ್ತಾಯಿದ್ದೀವಿ. ಪಟ್ಟಗಳು ರೆಡಿ ಆದಮೇಲೆ ಎಲ್ಲೆಲ್ಲಿ ಆಡ್ತು ಹೋದ ವರ್ಷ ಅಂದ್ಬಿಟ್ಟು ಅದ್ರದ್ದು ಡೀಟೇಲು ನೆಕ್ಸ್ಟು ಪಟ್ಟಗಳು ನಮ್ಮ ಹತ್ರ ರೆಡಿ ಆದಮೇಲೆ ಅವ್ರದ್ದು ಗಿಫ್ಟ್ ಸೇರಿಸ್ಬಿಟ್ಟು ವೀಡಿಯೋನ ಹಾಕ್ತೀವಿ. ಅಲ್ಲಿ ತನಕ ಸ್ವಲ್ಪ ತಾಳ್ಮೇಲಿರಿ, ಯಾಕಂದರೆ ತುಂಬ ಜನ ಮೆಸೇಜ್ ಮಾಡ್ತಾನೆ ಇರ್ತಾರೆ, 2 ವರ್ಷ ಹಿಂದೆ ಆಗ್ತಾಯಿದ್ರಿ, ಇವಾಗ ಯಾವುದೋ ಅಕ್ಕಿಗಳ್ದು ವೀಡಿಯೋನೇ ಆಗ್ತಾಯಿಲ್ಲ, ಎಲ್ಲಿ ಬಿಟ್ಟರು ಏನು ಮಾಡಿದ್ರು ಅಂತ. ತಾಳ್ಮೇಲೆ ಕಾದರೆ ಅದ್ರದ್ದು ರಿಸಲ್ಟು ಡೀಟೇಲು ವೀಡಿಯೋ ಹಾಕ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಕುಲ್ಮೈನ 2,500 ರೂಪಾಯಿ ಕೊಟ್ಬಿಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಕುಲ್ಮೆಯಲ್ಲಿ ಗಂಟು ತೋರಿಸ್ತೆ, ಬಾಲಶಿಪ್ನ ಕೊಡಿ, ಸಿಂಗಲ್ ಟೈಲ್ ಬರುತ್ತೆ. ಇಲ್ಲಿ ನೋಡ್ಬೋದು ಚಡಿ ಬಾಲ ಹಂಗೆ ತಿಳ್ಕೊಳ್ಳುತ್ತೆ. ಶುಪ್ತಿರಿ, ಉದ್ದಾತಿರಿ, ತಿರಿ ಎಲ್ಲ ಹೊಡೆದಿದ್ದೀವಿ. ವೈಬ್ರೇಷನ್ ಅನ್ನೋದು ನೋಡ್ಬೋದು ಮೀಡಿಯಮ್ ವೈಬ್ರೇಷನ್ ಇರುತ್ತೆ. 2 ಸೈಡು ತಿರಿ ಕಂಪ್ಲೀಟಾಗಿ ಹೊಡೆದಿದ್ದೀವಿ. ಬ್ರೀಡಿಂಗ್ ಪರ್ಪಸ್ಗಂತೂ ಸೂಪರ್ ಗಂಡು. ಲೆಂತ್ ವೈಸು ನೋಡ್ಬೋದು, ಚಡಿ ಶೇಪು, ಅಗ್ಲ ಎದೆ ನೋಡ್ಬೋದು, ನನ್ನ ಕೈಗೂ ಎದೆಗೂ ಸಖತ್ ಅಗ್ಲ ಇರುತ್ತೆ. ಬಣ್ಣನೂ ನೋಡ್ಬೋದು, ಒಳ್ಳೆ ರೆಗ್ಗಳಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಸುತ್ತಲೂ ಕಾರ್ಬನ್ ಶೇಡ್ ನೋಡೋದು ಫುಲ್ ಹಡ್ಕೊಂಡಿರುತ್ತೆ. ಅದಾಗಿದ ತಕ್ಷಣ ಲೈಟಾಗಿ ಏನು ಪಿಂಕಿಶ್ ಏನಾರು ಇದೆ ಅವೆಲ್ಲ ವಯಸ್ಸಾಗ್ತಾರೆ. ಕಪ್ಪು ಒಡ್ಕಲಿಗೆ ಟರ್ನ್ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ವೈಬ್ರೇಷನು, ರೊಟೇಷನ್ ಇವೆಲ್ಲ ನೋಡ್ಬೋದು. ಹಿಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿ ಮಾಡ್ತಾ ಇರುತ್ತೆ. ಒಂದು 5 ಗಂಟೆ ಹಾರಿರೋ ಹೆಣ್ಣು ಹಾಕೊಂಡ್ರೂ ಸಾಕು, ಪಟ್ಟಗಳು ನಿಮಗೆ ಒಂದು ಒಳ್ಳೆ ಲಾಂಗ್ ಟೈಮ್ ಪರ್ಫಾರ್ಮೆನ್ಸ್ ಬರುತ್ತೆ. ಹೆಣ್ಣು ಮ್ಯಾಚ್ ಮಾಡಬೇಕಾದ್ರೆ ಬಾಜಿ ಕಮ್ಮಿ ಇರೋ ಹೆಣ್ಣು ಮ್ಯಾಚ್ ಮಾಡ್ಕೊಳ್ಳಿ ಸಾಕು. 1 ಬಾಜಿನೋ 2 ಬಾಜಿನೋ ಮಾಡೋ ಹೆಣ್ಣಿದ್ರೆ ಸಾಕು, ಪಟ್ಟಗಳನ್ನ ಬಿಡ್ಕೊಳ್ಳೋಕೆ ಈಸಿ ಆಗುತ್ತೆ. ರಿಂಗ್ ನಂಬರ್ 2468. ಫ್ರೆಂಡ್ಸ್, ಇದು ತಾಮ್ರಾಲಲ್ಲಿ ಪಿಲಾಂಕ ಗಂಡು, 2 ವರ್ಷದ ಗಂಡು. ಫ್ರೆಂಡ್ಸ್, ಇದು 6 ಗಂಟೆ ಹಾರಿರೋ ಗಂಡು. ಏನಂದರೆ ಈ ಗಂಡು ಬಾಜಿ ಸಕ್ಕ ಜಾಸ್ತಿ ಮಾಡ್ಕೊತು. ಬಾಜಿ ಜಾಸ್ತಿ ಮಾಡಿದಾಗಿಂದ ಹಕ್ಕಿನ ನಾವು ಬಿಡೋಕ್ಕೋಗಿಲ್ಲ. ಹಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ಗುಂಡು ತಲೆ ಬರುತ್ತೆ, ಗಿಡ್ಡಿ ಚೊಂಚ್ ಬರುತ್ತೆ, ಪ್ಲಸ್ ಗಿಡ್ಡಿ ಕಾಲು, ಅಗ್ಲ ಎದೆ ಇರುತ್ತೆ. ಕ್ವಾಲಿಟಿ ವೈಸು ಸಕ್ಕತ್ತಾಗಿರುತ್ತೆ. ಬಾಜಿ ಜಾಸ್ತಿ ಮಾಡ್ಕೊಂಬಿಡ್ತು, ಅವಾಗಿಂದ ನಾವು ಬಿಡೋಕ್ಕೋಗಿಲ್ಲ. ಜಾತಿ ಮಾಡ್ಕೊಳ್ಳೋರ್ಗಂತೂ ಸೂಪರ್ ಗಂಡಾಗತ್ತೆ. ಇದಕ್ಕೆ ನೀವು ಪಿಲಾಂಕ ಕಣ್ಣು ಹಾಕ್ಬೇಕಂತನೇನಿಲ್ಲ, ಬಿಳೆ ಕಣ್ಗಳು ಹಾಕೊಂಡ್ರೂ ಸಾಕು. ಪಟ್ಟ ಪರ್ಫಾರ್ಮೆನ್ಸು ಒಳ್ಳೆ ಲಾಂಗ್ ಟೈಮು ನೀವು ಪಟ್ಟಗಳನ್ನ ಬಿಡ್ಕೊಂಬರ್ಬೋದು. ಈ ಗಂಡಿಗೆ ನೀವು ಮ್ಯಾಚ್ ಮಾಡಬೇಕು ಅಂದರೆ ಲಾಲ್ ಕಟ್ಟಿರೋ ಎಲ್ಲ ಹೆಣ್ಗಳು ಲಾಲ್ ಕಟ್ಟಿರೋ ಹೆಣ್ಗಳಾಗತ್ತೆ. ಪ್ಲಸ್ಸು ನಿಮಗೆ ಮಕ್ಷಿ, ಗುಲ್ದಾರು, ತಾಮ್ರಾಲು, ಧೂಮ ರೇಗ್ದಾರು ಇಂಥ ಹೆಣ್ಗಳೆಲ್ಲ ಇದಕ್ಕೆ ಮ್ಯಾಚ್ ಮಾಡ್ಕೊಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 2,500 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಗುಂಡು ತಲೆ, ಗಿಡ್ಡಿ ಚೊಂಚು, ಗಿಡ್ಡಿ ಕಾಲು, ತಾಮ್ರಾಲಲ್ಲಿ ಪಿಲಾಂಕ ಗಂಡು. ಫ್ರೆಂಡ್ಸ್, ಈಗೇನು ತಾಮ್ರಲ್ಲಿ ಗಂಡು ತೋರಿಸ್ದೆ, ಬಾಲಲ್ಲೆಲ್ಲ ಮಚ್ಚೆಗಳು ನೋಡ್ಬೋದು. ಹಿಂಗೆ ಮಚ್ಚೆಗಳು ಬರುತ್ತೆ. ಇದರಲ್ಲಿ ಸಿಂಗಲ್ ಟೈಲ್ ಬರುತ್ತೆ. ಚುಪ್ತಿರಿ, ಉದಾತಿರಿ, ತಿರಿ ಎಲ್ಲ ಹೊಡೆದಿದ್ದೀವಿ. 2 ಸೈಡು ನೋಡ್ಬೋದು, ತಿರಿ ಎಲ್ಲ ಹೊಡೆದಿದ್ದೀವಿ. ಬಾಜಿ ಜಾಸ್ತಿ ಮಾಡಿದಾಗಿಂದ ಅಕ್ಕಿನ ಬಿಡೋಕ್ಕೋಗಿಲ್ಲ ನಾವು. ಇಲ್ಲೂ ನೋಡ್ಬೋದು ಮಚ್ಚೆ ಸಕ್ಕತ್ತಾಗಿ ಬಂದಿದೆ. ಒಳ್ಳೆ ಲೈನಲ್ಲಿ ಮಾಡಿಸಿದ್ದಕ್ಕೆ ಏನಂದರೆ ಬಾಜಿ ಜಾಸ್ತಿ ಆಗೋಯ್ತು. ಲೆಂತ್ ವೈಸು ನೋಡ್ಬೋದು, ಜಾಸ್ತಿ ಉದ್ದ ಇರಲ್ಲ, ಮೀಡಿಯಮ್ ಲೆಂತ್ ಇರುತ್ತೆ, ಅಗ್ಲ ಎದೆ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅಗ್ಲ ಎದೆ ಇರುತ್ತೆ, ಚಡಿ ಶೇಪಲ್ಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಸಕ್ಕತ್ತಾಗಿರುತ್ತೆ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹರ್ಡ್ಕೊಂಡಿರುತ್ತೆ. ಅಣಾರಿ ಅನ್ನೋದು ತುಂಬ ಕಮ್ಮಿ, ಅಲ್ಲಿ ಇಲ್ಲಿ ಒಂದೊಂದು ಚುಕ್ಕೆ ಇಲ್ಲ, ಒಂದು ಲೈನ್ ಕಾಣಿಸುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು, ಸಕ್ಕತ್ ಹಿಂಗೆ ಕ್ವಾಲಿಟೀಸು ಕಣ್ಣಲ್ಲಿ ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣಂತೂ ಸೂಪರ್ ಆಗಿರುತ್ತೆ. ಒಳ್ಳೆ ಕ್ವಾಲಿಟಿಯಲ್ಲಿ ತಾಮ್ರಾಲಲ್ಲಿ ಪಿಲಾಂಕ ಗಂಟು ಕೊಡ್ತಾಯಿದ್ದೀನಿ, ಮಿಸ್ ಮಾಡ್ಕೊಂಬಿಡಿ. ಜಾತಿ ಮಾಡ್ಕೊಳ್ಳೋರಿಗೆ ಒಳ್ಳೆ ಹೆಣ್ಣು ಹಾಕ್ಕೊಂಡು ಪಟ್ಟಗಳು ಮಾಡಿಸ್ಕೊಂಡ್ರೆ ಲಾಂಗ್ ಟೈಮು ಪಟ್ಟಗಳನ್ನ ಈ ಜೊತೆಯಲ್ಲಿ ನೀವು ಮಾಡ್ಕೊಬೋದು.
ನಂಬರ್ 2399. ಹಕ್ಕಿ ನೋಡ್ಬೋದು, ಹಿಡ್ದಿಲ್ಲ ಅಂದ್ರೂ ಎಂಥ ವೈಬ್ರೇಷನ್ ಮಾಡುತ್ತೆ ಅಂತ. 7-7:30 ಗಂಟೆ ಹಿಂಗೆ ಆಡ್ತಾ ಇದ್ದಿದ್ದು ಅಕ್ಕಿ ಇದು. ಬ್ಯಾಡ್ ಲಕ್ ಏನಂದರೆ ಶಿಖರ ಇದನ್ನ ಹಿಡ್ದು ಕಿತ್ತಾಕ್ಬಿಡ್ಬೇಕಿತ್ತು. ಬಾಜಿ ಮಾಡ್ಬೇಕಾದ್ರೆ ಹಿಡ್ದಿದ್ದು ಶಿಖರ ಇದನ್ನ 2 ಸೈಡು ರೆಕ್ಕೆಗಳು ಊಸ್ಟ್ ಮಾಡಾಕ್ಬಿಡ್ತು. ಆಡಿಸ್ಕೊಳಕ್ಕಾಗಲ್ಲ ಈ ಅಕ್ಕಿನ. ಅಕ್ಕಿ ಕಂಡೀಷನ್ನು ಕ್ವಾಲಿಟೀಸ್ ಎಲ್ಲ ಸಖತ್ತಾಗಿರುತ್ತೆ. ಧೂಮಾಲಿ ಗಂಡು, ಒಂದು 2 ದಸ್ತದ್ದು ಧೂಮಾಲಿ ಗಂಡಿದು. ಏನಂದರೆ ಈ ಅಕ್ಕಿಗೆ ರೆಕ್ಕೆ ಫುಲ್ ಬಂದ್ರೂ ಆಡಿಸ್ಕೊಳಕ್ಕಾಗಲ್ಲ, ಯಾಕಂದರೆ ಶಿಖರ ಎಳೆದಾಡ್ಬಿಟ್ಟಿದೆ ಹಕ್ಕಿನ ಹಿಡ್ಕೊಂಡು. ಇದು ಬದುಕಿರೋದೇ ಹೆಚ್ಚು. ವೈಬ್ರೇಷನ್ ಅನ್ನೋದು ನೋಡ್ಬೋದು. ಹಕ್ಕಿ ಹಿಡ್ದಿಲ್ಲ ಅಂದ್ರೂ ಹಿಂಗೆ ಸಖತ್ತು ವೈಬ್ರೇಷನ್ ಮಾಡುತ್ತೆ. ಜಾತಿ ಮಾಡ್ಕೊಳ್ಳೋರಿಗೆ ಸೂಪರ್ ಕ್ವಾಲಿಟಿ ಹಕ್ಕಿ. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಇದರಲ್ಲಿ ಬಾಜಿ ಬಂದ್ಬಿಟ್ಟು 15-20 ರಾಕೆಟ್ ಬಾಜಿ ಹೊಡೆಯೋದು. ಸರ್ಕನಿ ಗೇಟ್ಲಿ ಎಲ್ಲ ತುಂಬ ಚೆನ್ನಾಗಿತ್ತು. ಬಾಲನೂ ನೋಡ್ಬೋದು ಹೆಂಗೆ ಚಡಿಯಾಗಿ ತಿಳ್ಕೊಳತ್ತೆ ಅಂತ. ಪಟ್ಟಾಲಿ ಬಿಡ್ಕೊಂಬಂದಿದ್ರಿ ಆಲ್ಮೋಸ್ಟ್ 1.5 ದಸ್ತಕ್ಕೆಲ್ಲ ಹಾಕಿ 7 ಗಂಟೆ ಟೈಮ್ ಮಾಡಿತ್ತು. ಶಿಖರ ಎಳೆದಾಡ್ಬಿಟ್ಟಿದೆ. ಇದನ್ನ 2 ಸೈಡು ರೆಕ್ಕೆ ಫುಲ್ ಬಂದ್ರೂ ಹಕ್ಕಿನ ಆಡಿಸ್ಕೊಳಕ್ಕಾಗಲ್ಲ. ಜಾತಿ ಮಾಡ್ಕೊಳ್ಳೋಕ್ಕೆ, ಬ್ರೀಡಿಂಗ್ ಮಾಡ್ಕೊಳ್ಳೋಕ್ಕೆ ಟಾಪ್ ಕ್ವಾಲಿಟಿ ಹಕ್ಕಿ ಇದು. ಸುರುಮೈಗಳು ಟಚ್ ಇದೆ ಇದರಲ್ಲಿ, ಯಾಕಂದರೆ ಇದು ತಾತ ಬಂದ್ಬಿಟ್ಟು ಸುರುಮೈ ಅಕ್ಕಿ. ಇದು ಬಣ್ಣ ಬಂದ್ಬಿಟ್ಟು ಧೂಮ ಬಣ್ಣ ಬಂದಿದೆ. ನೀವು ಸುರುಮಿ ಹಾಕ್ಕೊಳ್ಳಿ, ಧೂಮ ಹಾಕ್ಕೊಳ್ಳಿ, ಧೂಮ ರೇಗ್ದಾರ್ಗಳು ಹಾಕ್ಕೊಳ್ಳಿ. ಒಂದು ಒಳ್ಳೆ ಹೆಣ್ಣು ಹಾಕ್ಕೊಂಡ್ರೆ ಸಾಕು, ಲಾಂಗ್ ಟೈಮು ಪಟ್ಟಗಳನ್ನ ಜೊತೆ ಮಾಡ್ಕೊಂಡು ಈ ಗಂಡಿಗೆ ಬಿಡ್ಕೊಂಬರ್ಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ವೈಬ್ರೇಷನ್ ನೋಡ್ಬೋದು, ನಿಲ್ಲಿಸ್ತಾನೆ ಇಲ್ಲ. ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದನೂ ಎಂಡಿಂಗ್ ತನಕ ವಿಡಿಯೋಲಿ ನೋಡ್ಬೋದು ವೈಬ್ರೇಷನ್ ಅವ್ನು ಮಾಡ್ತಾನೆ ಇರುತ್ತೆ. ಗಂಡಕ್ಕಿ ಇದು. ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ಈಗೇನು ಜಸ್ಟ್ ಸುರುಮೈಯಲ್ಲಿ ಮಾಡಿಸಿರೋ ಧೂಮ ಗಂಡು ತೋರಿಸ್ತೆ. ಬಾಲಶಪ್ನಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ. ಚುಪ್ತಿರಿ ಉದ್ದಾತಿರಿ. ವೈಬ್ರೇಷನ್ ಅನ್ನೋದು ಸಖತ್ ವೈಬ್ರೇಷನ್ ಇರುತ್ತೆ. ಇಲ್ಲಿ ನೋಡ್ಬೋದು ಏನಂದರೆ ಶಿಖರ ಈ ಜಾಗಕ್ಕೆ ಎಲ್ಲ ಒಡೆದು ಬೆಂಡ್ ಮಾಡಿಬಿಟ್ಟಿತ್ತು. ಅದನ್ನೆಲ್ಲ ಹೊಲಿಗೆ ಹಾಕಿ ಹೊಲ್ದಿದ್ದೀವಿ. ವೈಬ್ರೇಷನ್ ನೋಡ್ಬೋದು, ಹಿಂಗೆ ಹೆವಿ ವೈಬ್ರೇಷನ್ ಇರುತ್ತೆ. ಲೆಂತ್ ವೈಸು ನೋಡ್ಬೋದು ಚಡಿಯಾಗಿರುತ್ತೆ. ಅಗ್ಲ ಎದೆ ಇರುತ್ತೆ ನೋಡ್ಬೋದು, ಸಖತ್ ಚಡಿಯಾಗಿರುತ್ತೆ. ಈ ಅಕ್ಕಿನ ಓಡಿಸ್ಕೊಂಬಂದಿರೋ 10 ಗಂಟೆ ಮೇಲೆ 100% 10 ಗಂಟೆ ಮೇಲೆ ಬಂದಿರೋದು. ಬ್ಯಾಡ್ ಲಕ್ಕು, ಏನು ಮಾಡೋಕ್ಕಾಗಲ್ಲ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಟಾಪ್ ಕ್ವಾಲಿಟಿ ಕಣ್ಣಿನ ಅಕ್ಕಿ ಕೊಡ್ತಾಯಿದ್ದೀನಿ. ನೋಡ್ಬೋದು ಇಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಸಖತ್ ಅಗ್ಲ ಇರುತ್ತೆ, ಹಳ್ಕೊಂಡಿರುತ್ತೆ. ಅದಾಗಿದ ತಕ್ಷಣ ಕ್ರ್ಯಾಕ್ಸು ಒಡಕಲು ನೋಡ್ಬೋದು. ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಕಣ್ಣ ನೋಡ್ಬೋದು ಎಷ್ಟು ಅಗ್ಲ ಎತ್ತಿಡ್ಕೊಂಡಿರುತ್ತೆ ಅಂತ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ಕಣ್ಣಲ್ಲಿಗೆ ಕ್ವಾಲಿಟೀಸ್ನ ಮಾಡ್ತಾನೆ ಇರುತ್ತೆ. ಜಾತಿ ಮಾಡ್ಕೊಳ್ಳೋರ್ಗಂತೂ ಟಾಪ್ ಕ್ವಾಲಿಟಿ ಗಂಡು. ರಿಂಗ್ ನಂಬರ್ 2607. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5-8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್.